ಇನ್ನೊಂದು ತಿಂಗಳಾದ್ಮೇಲೆ ಹೆಸರು ಕಾಳು ಕಡಲೆಕಾಳು ಅದನ್ನ ನೆನ್ಸ್ಬಿಟ್ಟು ದೋಸೆ ಮಾಡ್ಕೊಂಡು ಅದೊಂದು ನನಗೆ ಬಾಡಿಗೆ ಆಗ್ಲಿಲ್ಲ. ಇಲ್ಲ ಅದು ಮೋಷನ್ ಆಗೋಯ್ತು. ಇಲ್ಲ ಇನ್ನು ಸ್ವಲ್ಪ ದಿನ ಡೈಜೆಸ್ಟಿವ್ ಪವರ್ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು. ಅದು ಇನ್ನೂ 2 ಕೊರೋನಾ ಹೈಡ್ರೋಥೆರಪಿ ಇದೆ ಅದಕ್ಕೆ ನಾನು ಪೆಂಡಿಂಗ್. ಉಸ್ಲಿ ಮಾಡ್ಕೊಂಡು ತಿಂತೀನಿ. ಇನ್ನೂ 2 ಕೊರೋನಾ ಹೈಡ್ರೋಥೆರಪಿ ಇದೆ, ಅದಾಗ್ಲಿ. ಅದಾದ್ಮೇಲೆ ನಿಮ್ ಡೈಜೆಸ್ಟಿವ್ ಪವರ್ ಇಂಪ್ರೂವ್ಮೆಂಟ್ ಆದ್ಮೇಲೆ ಅವಾಗ ಇನ್ನೂ ಚೆನ್ನಾಗುತ್ತೆ. ನಿಮ್ ಮುಖ ಗ್ಲೋ ಆಗ್ತಿರೋದು ನಮಗೆ ಖುಷಿ ಆಗ್ತಾ ಇದೆ. ಸಣ್ಣನೂ ಆಗಿದ್ದೀನಿ ಈಗ. ಎಷ್ಟು ಕೆಜಿ ಸಣ್ಣ? 1 kg ಸಣ್ಣ ಆಗಿದೆ. ಸೂಪರ್. 20 ದಿನಕ್ಕೆ 20 ದಿನಕ್ಕೆ 1 ಕೆಜಿ. ನಾನು ಅದು ಜ್ಯೂಸ್ ಎಲ್ಲ ಕುಡಿತಾ ಇದ್ದೀನಿ. ಕೊತ್ತಂಬರಿ ಜ್ಯೂಸು, ಆಮೇಲೆ ನಲ್ಲಿಕಾಯಿ ಜ್ಯೂಸು, ಬೂದ್ಗುಂಬಳಕಾಯಿ ಅದೆಲ್ಲ ಮನೆಯವ್ರಿಗೂ ಕೊಡ್ತಾ ಇದ್ದೀನಿ ನಾನು. ಆಮೇಲೆ ಚಪಾತಿ ನಾನು ತಿಂತಾ ನೀವೇನ ಕೊಡ್ತೀರಾ? ಅವ್ರು ಕುಡಿಬೇಕಾ ಅಥವಾ ಬೈಕಂಡ್ ಕುಡಿತಾರ? ಏನಪ್ಪಾ ಇವ್ರು ಡಯಟ್ ಅದನ್ನು ನನಗೆ ಕೊಡು ಅಂತಾರೆ. ನಮ್ಮ ಮಗನು ಕುಡಿತಾವನೆ, ಇವರು ಕುಡಿತಾರೆ. ಆಮೇಲೆ ಮೆಂತ್ಯ ಮೊಳಕೆ ಕೊಟ್ಬಿಟ್ಟು ಅದನ್ನ ತಿಂತೀನಿ. ಅದು ಮಾಮೂಲಿ ಅನ್ನ, ಮಧ್ಯಾಹ್ನ ರೆಡ್ ರೈಸ್ ಅದನ್ನ ಮಾಡ್ಕೊಂಡು ತಿಂತೀನಿ. ರಾತ್ರಿ ಮುದ್ದೆ, ಒಂದೊಂದಿನ ಮುದ್ದೆ ಇಲ್ಲ ಆಮ್ಲೆಟ್ ಆತರ ಹಾಕೊಂಡು. ಇದೇ ತರ ಡಯಟ್ ಮಾಡಿ. ಇವಾಗ ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಳ್ಳಿ. ಇನ್ನು 1 ತಿಂಗಳ ಅಥವಾ 1.5 ತಿಂಗಳ ನಾನು ಮೀಟ್ ಮಾಡಿ. ಅರ್ಜೆಂಟ್ ಏನಿಲ್ಲ. ಈ ಸರಿ ಮೆಡಿಸಿನ್ಸ್ ತಗೊಂಡು ಇಂಜೆಕ್ಷನ್ ತಗೊಂಡ್ರೆ ಒಂದು 70-80% ಆರಾಮ ಆಗ್ತದೆ. ನಾನು 20 ದಿನಕ್ಕೆ ಬಂದೆ ನಾನು. ಪರವಾಗಿಲ್ಲ. ಇನ್ನೊಂದು 1.5 ಮಂತ್ ಆದ್ಮೇಲೆ ಬನ್ನಿ, ಅರ್ಜೆಂಟ್ ಇಲ್ಲ. ಅಷ್ಟೊತ್ತಿಗೆ ಒಂದು 70-80% ಕಡಿಮೆ ಆಗ್ಲಿ. ಕಂಪ್ಲೀಟ್ ಆಗಿ ಏನಂದ್ರೆ ಮೆಡಿಸಿನ್ ನಿಲ್ಸಕ್ಕೆ ಇನ್ನು 3 ಮಂತ್ಸ್, ಆಮೇಲೆ ಎಲ್ಲ ಮಾತ್ರ ನಿಲ್ಲಿಸ್ತೇನೆ. ಕಮ್ಮಿ ಆಯ್ತು ಸರ್. ನಾನು ಸತ್ಯ ಹೋಗೋಣ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಅಷ್ಟೊಂದು ನೋವಿತ್ತು ನನಗೆ. ಫುಲ್ಲು ಕಮ್ಮಿ ಆಗಿದೆ. ತುಂಬಾ ನೋವಿತ್ತು. ಇವ್ರಿಗೆ ಹೇಳೇ ಬಿಟ್ಟಿದ್ದೆ ನಾನು, ಏನಾದ್ರೂ ಮಾತ್ರೆ ತಗೊಂಡ್ಬಿಡ್ತೀನಿ ನಾನು. ಅಷ್ಟೊಂದು ನೋವಿತ್ತು. ಅದಕ್ಕೆ ಕೆಲಸ ಮಾಡಕ್ ಆಗಲ್ಲ ಅಂತ ನಮ್ಮ ಹುಡುಗ ಕೆಲ್ಸವ್ರನ್ನು ಇಟ್ಬಿಟ್ಟ, ನೀನೇನು ಮಾಡ್ಬೇಡ ಅಂತ. ಅಲ್ಲೊಂದ್ಸಲಿ ಹೇಳಿದ್ರು ನನಗೆ, ನೀನ್ ಇವಾಗ ಭಾರ ಎತ್ಬೋದ? ಇನ್ನೊಂದು ತಿಂಗಳು ಒಂಚೂರು ಸ್ಟ್ರೆಂತ್ ಆಗ್ಲಿ, ಭಾರ ಎತ್ತದು ಬಗ್ಗದ ಎಲ್ಲ ಮಾಡುವ. ಅದು ನಮ್ಮ ಮೊಮ್ಮಗಳಿದೆ, ಎತ್ಕೋಮ್ಮ ಅನ್ನುತ್ತದೆ. ಎತ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಬಗ್ಗಕ್ಕೆ ಹೋಗ್ಬೇಡಿ. ಹಿಂಗ್ ಹೈಟ್ ಅಲ್ಲಿ ಇದ್ರೆ ಎತ್ಕೊಂಡ್ಬಿಟ್ಟು ಚೆನ್ನಾಗಿ ಓಡಾಡ್ಕೊಂಡು ಆಮೇಲೆ ಅಲ್ಲೇ ಕೂರ್ಸಿ. ಬಗ್ಗಿದ್ರೆ ಸ್ವಲ್ಪ ಇಶ್ಯೂ ಆಗುತ್ತೆ. 1 ತಿಂಗಳವರೆಗೂ ಹಿಂಗೆ ಕುತ್ಕೊಂಡು ಹಿಂಗೆ ಎದ್ದೊಳ್ತಾರೆ. ಆ ತರಾನೇ ಮಾಡ್ತಾ ಇರೋದು, ಬಗ್ತಾ ಇಲ್ಲ. ಅಲ್ಲ, ನೀವು ಆ ಲೆವೆಲ್ವರೆಗೂ ಥಾಟ್ ಮಾಡೋ ಅಷ್ಟು ಫುಲ್ ಸರ್. ಇದು ಫುಲ್ಲು ನನಗೆ ಹೇಳ್ತಾ ಒಂಥರ ನಿಂತ್ಕೊಂಡು ಒಂದು ಬಿಸಿನೀರು ಕಾಯಿಸ್ಕೊಳಕ್ಕೂ ಆಗ್ತಿರ್ಲಿಲ್ಲ ನನಗೆ. ಅಷ್ಟೊಂದಿತ್ತು. ಈಗ ಆರಾಮಾಗಿ ಅಡಿಗೆ ಮಾಡ್ತೀನಿ, ಆರಾಮಾಗಿ ತಿಂಡಿ ಮಾಡ್ತೀನಿ ನಾನು. ಆರಾಮ ಕೆಲಸ ಇದು ಕೆಲಸ ಏನು ಮಾಡ್ತಾ ಇಲ್ಲ. ಆರಾಮಾಗಿ ಇವಾಗ ಮೆಟ್ಲು ಹತ್ತಿ, ಒಳಗಡೆಯಿಂದ ಮೆಟ್ಲಿದೆ ನಮ್ದು, ಅದ್ ಹತ್ತಿ ಇಳಿಬೇಕಾದ್ರೆ ಸ್ವಲ್ಪ ಇದು ಮಂಡಿ ನೋವು. ಸರಿ ಆಯ್ತು ನೋಡಿ. ಇನ್ನು ಜಸ್ಟ್ ಟ್ರೀಟ್ಮೆಂಟ್ ಆಗಿರೋದು ಒಂದೇ ಸರಿಗೆ ಆಗಿರೋದು. ಇನ್ನೂ ಟ್ರೀಟ್ಮೆಂಟ್ ತುಂಬಾ ಪೆಂಡಿಂಗ್ ಇದೆ. ಒಂದೇ ಸರಿ ಟ್ರೀಟ್ಮೆಂಟ್ ಇಷ್ಟು ರೆಸ್ಪಾನ್ಸ್ ಮಾಡಿದ್ದೀರಿ ನೀವು, ಅದು ನಮಗೆ ಸಂತೋಷ ಆಗ್ತದೆ.